ನೀನು ಬೇರೆಯವ್ರ ದುಡ್ಡನ್ನು ನನ್ನ ದುಡ್ಡು ಅನ್ಕೋಬೇಡ. ಬೇರೆಯವ್ರ ಮನೆನ ನನ್ನ ಮನೆ ಅನ್ಕೋಬೇಡ. ಬೇರೆಯವ್ರ ಆಸ್ತಿನ ನನ್ನ ಆಸ್ತಿ ಅನ್ಕೋಬೇಡ. ನೀನು ಸಂಪಾದನೆ ಮಾಡಿರೋ ಆಸ್ತಿ, ನೀನು ಸಂಪಾದನೆ ಮಾಡಿರೋ ದುಡ್ಡು, ನೀನು ಸಂಪಾದನೆ ಮಾಡಿರೋ ಮನೆ ಅದು ನಂದು ಅಂತ ಹೇಳು. ಬೇರೆ ಯಾವುದನ್ನು ನಂದು ಅಂತ ಹೇಳ್ಕೊಬೇಡ. ನೀನು ಬೇರೆಯವರ ಆಸ್ತಿಯಲ್ಲಿ, ಬೇರೆಯವರ ದುಡ್ಡಿನಲ್ಲಿ ಜೀವನ ಮಾಡಬೇಡ. ನಿನಗೆ ಜೀವನಕ್ಕೆ ಅರ್ಥನೇ ಗೊತ್ತಿರಲ್ಲ. ನೀನು ಒಂದು ವೇಳೆ ಆ ಥರ ಇರಲೇಬೇಕು ಅಂತ ಸಂದರ್ಭ ಬಂದರೆ ಮೊದಲು ಮಾನವನಾಗು. ಮೊದಲು ಮಾನವನಾಗು ಅಂದ್ರೇನು? ಶಕ್ತಿ ಸಂಪಾದನೆ ಮಾಡು, ಶಕ್ತಿವಂತನಾಗು. ಶಕ್ತಿವಂತನಾಗಿ ಆಸ್ತಿ, ಹಣ, ಸಂಪತ್ತು ಎಲ್ಲ ದುಪ್ಪಟ್ಟು ಮಾಡು, ಜಾಸ್ತಿ ಮಾಡು. ಅದನ್ನು ನಂದು ಅಂತ ಹೇಳ್ಬೋದು. ನೀನು ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹೇಳಿ ನೀನು ಏನೇನೋ ಮಾಡೋಕ್ಕೆ ಹೋಗಬೇಡ. ಏನು ಮಾಡಿದರೂ ಬರೋದಿಲ್ಲ. ಬರೀ ಶಕ್ತಿ ಸಂಪಾದನೆ ಮಾಡೋದ್ರಿಂದ ಮಾತ್ರ ಸುಖ, ಶಾಂತಿ, ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಶಕ್ತಿ ಸಂಪಾದನೆ ಮಾಡಬೇಕು ಅಂದರೆ ನೀನು ಅದೊಂದು ಕಠಿಣವಾದ ಆಚರಣೆ, ವ್ರತ. ಅದು ಶಕ್ತಿ ಸಂಪಾದನೆ ಮಾಡಬೇಕು ಅಂದರೆ ಶುದ್ಧತೆ ಇರಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಪವಿತ್ರತೆ ಇರಬೇಕು, ಶುದ್ಧತೆ ಇರಬೇಕು, ಪಂಚೇಂದ್ರಿಯಗಳೆಲ್ಲ ಶುದ್ಧವಾಗಿರಬೇಕು. ಮೊದಲು ಫಸ್ಟ್ ಪಾಯಿಂಟು ಗುರುಗಳಿರಬೇಕು. ಗುರುಗಳ ಅಧೀನದಲ್ಲೇ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಿನ್ನ ಹತ್ರ ಆಸ್ತಿ ಇದೆ, ದುಡ್ಡಿದೆ, ಬಂಗಾರ ಇದೆ, ಬೇಕಾದಷ್ಟಿದೆ. ಆದರೆ ಸುಖ, ಶಾಂತಿ, ನೆಮ್ಮದಿ ಇಲ್ಲ, ಮಕ್ಕಳಿಲ್ಲ, ಯಾರು ನಿನ್ನ ಇಷ್ಟಪಡಲ್ಲ, ನಿನಗೇನು ಸಮಾಜದಲ್ಲಿ ಬೆಲೆ ಇಲ್ಲ. ಕಾರಣ ಏನು ಅಂದರೆ ನಿನ್ನಲ್ಲಿ ಶಕ್ತಿ ಇರಲ್ಲ. ಶಕ್ತಿ ಇರಲ್ಲ ಅಂದರೆ ಸದ್ಗುಣಗಳಿರಲ್ಲ. ಶಕ್ತಿ ಇಲ್ಲ, ಸದ್ಗುಣಗಳಿಲ್ಲ ಅಂದರೆ ಸಮಾಜದಲ್ಲಿ ಬೆಲೆ ಇರಲ್ಲ. ಶಕ್ತಿ ಇದ್ರೇ ಸದ್ಗುಣಗಳು ಬರೋದು. ಈಗ ಹಿಂದೆಲ್ಲ ಗುಣ ನೋಡಿ ಹೆಣ್ಣು ಕೊಡು ಅನ್ನೋರು. ಗುಣ ನೋಡಿ ಹೆಣ್ಣು ಕೊಡು ಅಂದ್ರೆ ಏನು? ಶಕ್ತಿವಂತರು ಗುಣಸಂಪನ್ನರು, ಶಕ್ತಿವಂತರು ಗುಣಸಂಪನ್ನರು. ಮನುಷ್ಯ ಹೆಣ್ಣು ಕೊಡಬೇಕಾದ್ರೆ ಶಕ್ತಿ ನೋಡಿ ಕೊಡ್ತಾ ಇದ್ದ, ದುಡ್ಡು ನೋಡಿ ಕೊಡ್ತಿರ್ಲಿಲ್ಲ. ಶಕ್ತಿ ಎಷ್ಟಿದೆ ಅಂತ ನೋಡಿ, ಇವನು ನನ್ನ ಮಗಳನ್ನ ಸಾಕ್ತಾನೆ, ನನ್ನ ಮಗಳು ಸುಖವಾಗಿರ್ತಾಳೆ, ಮಾನಸಿಕವಾಗಿ ಸುಖವಾಗಿರ್ತಾಳೆ, ದೈಹಿಕವಾಗಿ ಸುಖವಾಗಿರ್ತಾಳೆ ಅಂತೇಳಿ ಕೊಡ್ತಾಯಿದ್ರು. ಆದರೆ ದುಡ್ಡು ನೋಡಿ ಕೊಡಬಾರ್ದು. ದುಡ್ಡು ನೋಡಿ ಕೊಟ್ಟರೆ ದುಡ್ಡು ಇವತ್ತಿರುತ್ತೆ, ಹೋಗುತ್ತೆ. ದುಡ್ಡಿನಿಂದ ಶಕ್ತಿ ಬರಲ್ಲ, ದುಡ್ಡಿನಿಂದ ಸುಖ, ಶಾಂತಿ, ನೆಮ್ಮದಿ ಬರಲ್ಲ. ಆದರೆ ಶಕ್ತಿಯಿಂದ ಎಲ್ಲ ಸಿಗುತ್ತೆ. ಶಕ್ತಿಯಿಂದ ಒಳ್ಳೆ ಜೀವನ ಸಿಗುತ್ತೆ, ದುಡ್ಡು, ಆಸ್ತಿ, ಬಂಗಾರ ಎಲ್ಲ ಸಿಗುತ್ತೆ. ನೀನು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು ಅನ್ನೋದನ್ನು ಗುರಿಯಾಗಿ ಇಟ್ಕೋಬೇಕು. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದರೆ ವಿವಾಹ ಪೂರ್ವದಲ್ಲಿ ನೀನು ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅರ್ಥ. ನಾವು ಈಗ ನಿನಗೆ ಒಳ್ಳೆ ಸತ್ಪ್ರಜೆಗೆ ಜನ್ಮ ಕೊಡು, ಒಳ್ಳೆ ಮಗುವಿಗೆ ಜನ್ಮ ಕೊಡು ಅಂತ ಯಾಕೆ ಹೇಳ್ತೀವಿ ಅಂದರೆ, ಆ ಥರ ನೀನು ಮಾಡಬೇಕು ಅಂದರೆ ನೀನು ವಿವಾಹ ಪೂರ್ವದಲ್ಲಿ ಶಕ್ತಿ ಸಂಪನ್ನನಾಗಿರಬೇಕು, ಶಕ್ತಿವಂತ ಆಗಿರಬೇಕು, ಆರೋಗ್ಯವಂತ ಆಗಿರಬೇಕು. ಶಕ್ತಿ ಇದ್ರೇ ಆರೋಗ್ಯ ಬರೋದು. ದೇಹದ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಸರಿಯಾಗಿದ್ದು ಅವು ದೇಹ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಆರೋಗ್ಯ ಅಂತ ಹೇಳೋದು. ಈಗ ನೀನು ಶಕ್ತಿಶಾಲಿ ಆಗಬೇಕು ಅಂತ ಯಾವಾಗಂದರೆ ಆವಾಗ ನೀನು ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ನೀನು ಶಕ್ತಿಶಾಲಿ ಆಗಬೇಕು ಅಂದರೆ ಬಾಲ್ಯದಿಂದಲೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಬಾಲ್ಯದಿಂದಲೇ ನೀನು ಶಕ್ತಿಯನ್ನು ಸಂರಕ್ಷಣೆ ಮಾಡೋದು, ಶಕ್ತಿಯನ್ನು ಉತ್ಪಾದನೆ ಮಾಡೋದು, ಶಕ್ತಿಯನ್ನು ಸದುಪಯೋಗ ಮಾಡೋದನ್ನು ಮಾಡಬೇಕು. ನಿನ್ನ ಜೀವನ ಪರ್ಯಂತ ಈ 3 ಕೆಲಸ ಮಾಡಬೇಕು. ಶಕ್ತಿ ಉತ್ಪಾದನೆ ಮಾಡೋದು, ಶಕ್ತಿ ಸಂಗ್ರಹಣೆ ಮಾಡೋದು, ಶಕ್ತಿಯನ್ನು ಸಂರಕ್ಷಣೆ ಮಾಡೋದು ಮತ್ತು ಸದುಪಯೋಗ ಮಾಡೋದು. ಇವನ್ನೆಲ್ಲ ನೀನು ಹುಟ್ಟಿನಿಂದ ಸಾಯೋವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ದಿನ ತಂದೆ ತಾಯಿಗಳ ಸಹಾಯದಿಂದ ಮಾಡಬೇಕು, ಸ್ವಲ್ಪ ದಿನ ಗುರುಗಳ ಸಹಾಯದಿಂದ ಮಾಡಬೇಕು, ಆಮೇಲೆ ನೀನು ಸ್ವಂತವಾಗಿ ಮಾಡ್ಬೋದು. ಬಾಲ್ಯದಿಂದಲೇ ನೀನು ಶಕ್ತಿ ಸಂರಕ್ಷಣೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಗ ನಿನಗೆ ಶಕ್ತಿ ಸಂಪಾದನೆ ಮಾಡೋದಕ್ಕೆ ಸುಲಭವಾಗುತ್ತೆ. ನೀನು ಮುದುಕ ಆಗಿದ್ದಾಗ, ಅಣ್ಣನ ಮುದುಕ ಆಗಿದ್ದಾಗ, ನೀನು 100 ವರ್ಷ ಆಗಿದ್ದಾಗ ನೀನು ಶಕ್ತಿಶಾಲಿಯಾಗಿರಬೇಕು. ನಿನ್ನ ಕೆಲಸ ಎಲ್ಲ ನೀನೇ ಮಾಡ್ಕೋಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಯಾವುದೇ ರೋಗ ಬರೆಸ್ಕೋಬಾರ್ದು. ಯಾವುದೇ ರೋಗ ಇಲ್ದಂಗೆ ಶಕ್ತಿಶಾಲಿಯಾಗಿ ಸುಖ ಶಾಂತಿಯಾಗಿ ನೆಮ್ಮದಿಯಾಗಿ ನೀನು ನಿನ್ನ 100ನೇ ವಯಸ್ಸಿನಲ್ಲಿ ಕೂಡ ಇರಬೇಕು ಅಂದರೆ ನೀನು ಈಗಿನಿಂದಲೇ ಶಕ್ತಿಯನ್ನು ಸಂರಕ್ಷಣೆ ಮಾಡು, ಶಕ್ತಿ ರಕ್ಷಣೆ ಮಾಡು, ಶಕ್ತಿಯನ್ನು ಉತ್ಪಾದಿಸು, ಶಕ್ತಿ ಸಂಗ್ರಹ ಮಾಡು, ಶಕ್ತಿ ರಕ್ಷಣೆ ಮಾಡು.
ಬ್ಯಾಂಕ್ನಲ್ಲಿ ದುಡ್ಡಿದ್ದರೆ ಹೆಂಗೆ ನಮಗೆ ಧೈರ್ಯ ಇರುತ್ತೆ, ಹಾಗೆ ಆಪತ್ಕಾಲದಲ್ಲಿ ಸಹಾಯ ಆಗುತ್ತೆ. ಹಂಗೆ ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕು. ಆಕ್ಸಿಡೆಂಟ್ ಆದಾಗ, ರೋಗ ಆದಾಗ, ಏನಾದರೂ ತೊಂದರೆ ಆದಾಗ ನಮ್ಮ ದೇಹ ಶಕ್ತಿ ನಮಗೆ ಕಾಪಾಡುತ್ತೆ. ಶಕ್ತಿ ಕೂಡ ದುಡ್ಡಿದ್ದಂಗೆ, ದೇಹ ಶಕ್ತಿ ಕೂಡ ಒಂದು ದುಡ್ಡು ಇದ್ದಂಗೆ. ಬರೀ ದುಡ್ಡು ಅಂದರೆ ದುಡ್ಡಲ್ಲ, ಆರೋಗ್ಯ ಕೂಡ ದುಡ್ಡೇ, ಶಕ್ತಿನೂ ದುಡ್ಡೇ. ಈಗ ವಿದ್ಯಾರ್ಥಿ ಜೀವನದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಇದನ್ನೆಲ್ಲ ಗುರುಗಳು ಹೇಳ್ಕೊಡ್ತಾರೆ. ಇದಕ್ಕೆಲ್ಲ ಪಠ್ಯಪುಸ್ತಕಗಳಿದ್ದಾವೆ, ಹೇಳ್ಕೊಡ್ತಾರೆ. ನೀನು ವಿದ್ಯಾರ್ಥಿ ಅಂದ್ರೇನು? ಶಕ್ತಿ ಉತ್ಪಾದನೆ ಮಾಡುವವನು. ವಿದ್ಯಾರ್ಥಿ ಅಂದ್ರೇನು? ಶಕ್ತಿ ಸಂಗ್ರಹಣೆ ಮಾಡುವವನು. ವಿದ್ಯಾರ್ಥಿ ಅಂದ್ರೇನು? ಶಕ್ತಿಯನ್ನು ಸಂರಕ್ಷಣೆ ಮಾಡುವವನು. ವಿದ್ಯಾರ್ಥಿ ಅಂದ್ರೇನು? ತನ್ನ ಆಹಾರವನ್ನು ತಾನೇ ಸೇವಿಸಿ ಶಕ್ತಿಯನ್ನು ಉತ್ಪತ್ತಿ ಮಾಡಿ ದೇಹ ಬೆಳವಣಿಗೆ ಮತ್ತು ಬುದ್ಧಿ ಬೆಳವಣಿಗೆಯನ್ನು ಮಾಡಿಕೊಳ್ಳುವವನು. ಯಾಕಂದರೆ ಮನುಷ್ಯ ಹುಟ್ಟಿದಾಗಿಂದ 25 ವರ್ಷದ ತನಕ ದೇಹದಲ್ಲಿ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ, ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ದೇಹ ಪೋಷಣೆ ಆಗ್ತಾ ಇರುತ್ತೆ, ದೇಹದಲ್ಲಿ ಎಲ್ಲ ಅಂಗಾಂಗಗಳು ಬೆಳೀತಾ ಇರ್ತವೆ. ಇಂತಹ ಒಂದು ಸಮಯದಲ್ಲಿ ಅವನು ವಿದ್ಯಾರ್ಥಿ ಜೀವನವನ್ನು ಮಾಡ್ತಾ ಇರ್ತಾನೆ. ವಿದ್ಯಾರ್ಥಿ ಜೀವನ ಅಂದರೆ ಶಕ್ತಿ ಸಂಪಾದನೆ ಮಾಡಿಕೊಂಡು ವಿದ್ಯಾರ್ಥಿ ಜೀವನವನ್ನು ಮಾಡಬೇಕು. ಶಕ್ತಿ ಉತ್ಪಾದನೆ ಮಾಡಿಕೊಂಡು ಜೀವನ ಮಾಡಬೇಕು. ಶಕ್ತಿ ಸಂರಕ್ಷಣೆ ಮಾಡಿಕೊಂಡು ವಿದ್ಯಾರ್ಥಿ ಜೀವನ ಮಾಡಬೇಕು. ಶಕ್ತಿನ ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಥಿ ಜೀವನ ಮಾಡಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಶಕ್ತಿ ನಾಶ ಆಗುತ್ತೆ. ಕೆಟ್ಟದ್ದನ್ನು ನೋಡಿದರೆ ಶಕ್ತಿ ನಾಶ ಆಗುತ್ತೆ, ಕೇಳಿದರೆ, ನೋಡಿದರೆ, ಮಾತಾಡಿದರೆ, ಮುಟ್ಟಿದರೆ ಶಕ್ತಿ ನಾಶ ಆಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಶಕ್ತಿ ನಾಶ ಮಾಡ್ಕೋಬಾರ್ದು. ವಿದ್ಯಾರ್ಥಿ ಜೀವನದಲ್ಲಿ ಶಕ್ತಿ ನಾಶ ಮಾಡಿಕೊಂಡ್ರೆ ದೇಹ ಬೆಳವಣಿಗೆ ನಿಂತೋಗುತ್ತೆ, ಬುದ್ಧಿ ಬೆಳವಣಿಗೆ ನಿಂತೋಗುತ್ತೆ, ಆಯುಷ್ಯ ಕಡಿಮೆ ಆಗುತ್ತೆ, ಆರೋಗ್ಯ ಕಡಿಮೆ ಆಗುತ್ತೆ. ಹುಟ್ಟ ಮಕ್ಕಳು ಕೂಡ ಅಂಗವಿಕಲರು, ಕುರೂಪಿಗಳಾಗಿ ಹುಟ್ಟುತ್ತಾರೆ. ಒಳ್ಳೆ ಸತ್ಪ್ರಜೆಗೆ ಜನ್ಮ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ನೀನು ಬಾಲ್ಯದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ, ಶಕ್ತಿಯನ್ನು ಸಂಗ್ರಹಣೆ ಮಾಡುವಂತಹ, ಶಕ್ತಿಯನ್ನು ಸಂರಕ್ಷಣೆ ಮಾಡುವಂತಹ ವಾತಾವರಣದಲ್ಲಿ ಬೆಳಿಬೇಕು. ಅಂತಹ ವಾತಾವರಣವನ್ನು ಗುರು ಹಿರಿಯರು, ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಅವರಿಗೆ, ಬಾಲಕರಿಗೆ ಬಾಲ್ಯದಲ್ಲಿ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಶಕ್ತಿ ಸಂರಕ್ಷಣೆ ಮಾಡುವಂತೆ, ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗುವಂತೆ ಮಾಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿದ್ದರೇ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋದು. ಹೆಣ್ಮಕ್ಳು ಒಳ್ಳೆಯವರಾದ್ರೇ ಗಂಡು ಮಕ್ಕಳು ಒಳ್ಳೆಯವರಾಗೋದು. ಹೆಣ್ಣುಮಕ್ಕಳು ಚೆನ್ನಾಗಿದ್ರೇ ಗಂಡು ಮಕ್ಕಳು ಚೆನ್ನಾಗಿರೋದು. ಹೆಣ್ಣುಮಕ್ಕಳು ಚೆನ್ನಾಗಿದ್ರೇ ಹುಟ್ಟ ಮಕ್ಕಳು ಚೆನ್ನಾಗಿರೋದು. ಹೆಣ್ಣುಮಕ್ಕಳು ಚೆನ್ನಾಗಿದ್ರೇ ಮುಂದಿನ ಪ್ರಜೆಗಳು ಚೆನ್ನಾಗಿರೋದು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಬೇಕು, ಹೆಣ್ಣುಮಕ್ಕಳು ಆರೋಗ್ಯವಾಗಿರಬೇಕು, ಹೆಣ್ಣುಮಕ್ಕಳು ಜ್ಞಾನಿಗಳಾಗಿರಬೇಕು, ಹೆಣ್ಣುಮಕ್ಕಳು ಬುದ್ಧಿವಂತರಾಗಿರಬೇಕು. ಹೆಣ್ಣುಮಕ್ಕಳು ಜ್ಞಾನಿಗಳಾದ್ರೇ ದೇಶ ಜ್ಞಾನಿಯಾಗೋದು. ಹೆಣ್ಣುಮಕ್ಕಳು ಬಲಶಾಲಿಗಳಾದ್ರೇ ದೇಶ ಬಲಶಾಲಿಯಾಗೋದು. ಎಲ್ಲ ಹೆಣ್ಣುಮಕ್ಕಳ ಮೇಲೆ ಡಿಪೆಂಡು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾದ ಮಗುವನ್ನು ಉತ್ಪತ್ತಿ ಮಾಡಬೇಕು, ಶಕ್ತಿಶಾಲಿಯಾದ ಮಗುವನ್ನು ಬೆಳೆಸಬೇಕು, ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು. 9 ತಿಂಗಳ ಗರ್ಭದಲ್ಲಿ ಶಕ್ತಿಶಾಲಿಯಾದ ಮಗುವನ್ನು ತಯಾರು ಮಾಡಬೇಕು. ಹೆಣ್ಣುಮಕ್ಕಳು ಶಕ್ತಿ ಭಾಳ ಇಂಪಾರ್ಟೆಂಟ್. ಹೆಣ್ಣುಮಕ್ಕಳು ಎಷ್ಟು ಶಕ್ತಿಶಾಲಿಯಾಗಿರ್ತಾರೋ ಈ ಹುಟ್ಟ ಮಕ್ಕಳು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರ್ತಾರೆ. ಹೆಣ್ಣುಮಕ್ಕಳು ಎಷ್ಟು ಶಕ್ತಿಶಾಲಿಯಾಗಿರ್ತಾರೋ ಈ ದೇಶದ ಪ್ರಜೆಗಳು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರ್ತಾರೆ. ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡೋದ್ರಿಂದ ಈ ದೇಶ ಶಕ್ತಿಶಾಲಿಯಾಗುತ್ತೆ. ಸತ್ಪ್ರಜೆಗಳನ್ನು ಉತ್ಪತ್ತಿ ಮಾಡೋದ್ರಿಂದ ದೇಶಗಳಲ್ಲಿ ಸತ್ಪ್ರಜೆಗಳು ಜಾಸ್ತಿ ಆಗ್ತಾರೆ. ಸತ್ಪ್ರಜೆಗಳು ಜಾಸ್ತಿ ಹುಟ್ಟಬೇಕು, ಶಕ್ತಿಶಾಲಿಗಳು ಹುಟ್ಟಬೇಕು ಅಂದರೆ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಬೇಕು, ಹೆಣ್ಣುಮಕ್ಕಳು ಜ್ಞಾನಿಯಾಗಿರಬೇಕು, ಬುದ್ಧಿವಂತರಾಗಿರಬೇಕು. ಈ ಒಂದು ಜವಾಬ್ದಾರಿ ತಂದೆ ತಾಯಿಗಳು, ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಸಮಾಜದಲ್ಲಿರ್ತಕ್ಕಂಥ ಗಣ್ಯರ ಆಶೀರ್ವಾದದಿಂದ ಸಾಧ್ಯವಾಗುತ್ತೆ. ಈ ಪ್ರಪಂಚದಲ್ಲಿ ಎಲ್ಲರೂ ಶಕ್ತಿಶಾಲಿಯಾಗಿರಬೇಕು, ಎಲ್ಲರೂ ಬುದ್ಧಿವಂತರಾಗಿರಬೇಕು, ಎಲ್ಲರೂ ಜ್ಞಾನಿಗಳಾಗಿರಬೇಕು ಅಂದರೆ ಮೊದಲು ತಾಯಿ ಶಕ್ತಿಶಾಲಿಯಾಗಿರಬೇಕು, ತಾಯಿ ಬುದ್ಧಿವಂತಳಾಗಿರಬೇಕು, ತಾಯಿ ಜ್ಞಾನಿಯಾಗಿರಬೇಕು. ಸ್ತ್ರೀಯರು ಎಷ್ಟು ದುರ್ಬಲವಾಗಿರ್ತಾರೆ, ಪುರುಷರು ಅಷ್ಟೇ ದುರ್ಬಲವಾಗಿರ್ತಾರೆ. ಸ್ತ್ರೀಯರು ಎಷ್ಟು ಶಕ್ತಿಶಾಲಿಯಾಗಿರ್ತಾರೆ, ಪುರುಷರು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿ ಇರ್ತಾರೆ. ಈಗ ದುಡ್ಡಿದ್ದರೆ ಏನು ಪ್ರಯೋಜನ ಇಲ್ಲ, ಶಕ್ತಿ ಇದ್ದರೆ ಎಲ್ಲ ಸಿಗುತ್ತೆ. ದುಡ್ಡಿದ್ದರೆ ಏನೂ ಪ್ರಯೋಜನ ಇಲ್ಲ. ಶಕ್ತಿ ಕೂಡ ದುಡ್ಡಿದ್ದಂಗೆ. ಅರ್ಥ ಆಯ್ತಾ? ಬರೀ ಹಣ ಸಂಪಾದನೆ ಮಾಡಿ ಶಕ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ. ಬರೀ ಹಣ ಸಂಪಾದನೆ ಮಾಡಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಪಡೆಯೋಕ್ಕಾಗಲ್ಲ. ಶಕ್ತಿ ಸಂಪಾದನೆ ಮಾಡಿ ಹಣ ಸಂಪಾದನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡು ವಿದ್ಯೆ ಸಂಪಾದನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡು
ಏನಾದರೂ ಈ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕು. ಶಕ್ತಿ ಸಂರಕ್ಷಣೆ ಮಾಡಿಕೊಂಡು ಶಕ್ತಿ ಸಂರಕ್ಷಣೆ ಮಾಡೋ ವಿಧಾನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ಪೀಳಿಗೆಯವರಿಗೆ ಶಕ್ತಿ ಸಂಪಾದನೆ ಮಾಡುವುದು ಹೇಗೆ, ಶಕ್ತಿ ಸಂರಕ್ಷಣೆ ಮಾಡುವುದು ಹೇಗೆ ಅಂತ ಮಾರ್ಗದರ್ಶನ ಮಾಡಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ. ಈಗ ನೀನು ಯಾವುದೋ ಒಂದು ಅಡುಗೆ ಬಗ್ಗೆ ಓದ್ತೀಯಪ್ಪ, ಓದಿದ ತಕ್ಷಣ ಅಡುಗೆ ಮಾಡೋಕ್ಕೆ ಬರೋಲ್ಲ. ಯಾವುದೋ ಒಂದು ಅಡುಗೆನ ನೋಡ್ತೀಯಪ್ಪ, ನೋಡಿದ ತಕ್ಷಣ ಅಡುಗೆ ಮಾಡೋಕ್ಕೆ ಬರೋಲ್ಲ. ನೀನು ಅದನ್ನು ತರಬೇತಿ ಪಡಿಬೇಕು. ತರಬೇತಿ ಪಡೆದು ಅದನ್ನು ಕಲಿಬೇಕು. ಕಲಿತು ಅದರಲ್ಲಿ ನೀನು ಪ್ರವೀಣನಾದಮೇಲೆ ಅಡುಗೆ ಮಾಡೋದಕ್ಕೆ ಬರುತ್ತೆ. ಅದೇ ರೀತಿ ಜೀವನ ಕೂಡ ಅಷ್ಟೇ. ಜೀವನ ಹೆಂಗೆ ಮಾಡಬೇಕು ಅಂತ ಓದಿದ ತಕ್ಷಣ ಬರೋದಿಲ್ಲ. ಜೀವನ ಹೆಂಗೆ ಮಾಡಬೇಕು ಅಂತ ನೋಡಿದ ತಕ್ಷಣ ಬರೋದಿಲ್ಲ. ಜೀವನ ಹೆಂಗೆ ಮಾಡಬೇಕು ಅಂತ ಕೇಳಿದ ತಕ್ಷಣ ಬರೋದಿಲ್ಲ. ಜೀವನ ಹೆಂಗೆ ಮಾಡಬೇಕು ಅಂತ ತರಬೇತಿ ಪಡಿಬೇಕು. ಗುರುಗಳಿಂದ ತರಬೇತಿ ಪಡಿಬೇಕು. ಗುರುಗಳಿಂದ ಶಿಕ್ಷಣ ಪಡಿಬೇಕು. ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ತರಬೇತಿ ಮುಖಾಂತರನೇ ಕಲಿಬೇಕು. ಕಲಿತು ಜೀವನ ಮಾಡೋದನ್ನು ಕಲಿಬೇಕು. ಗುರುಗಳು, ಗುರು ಹಿರಿಯರು, ತಂದೆ ತಾಯಿಗಳು ನಿಮಗೆ ಜೀವನ ಮಾಡೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಅದನ್ನು ನೀವು ಪಡಿಬೇಕು. ತರಬೇತಿಯನ್ನು ಪಡೆದು ಉತ್ತಮ ಜೀವನವನ್ನು ನೀವು ನಡೆಸಬೇಕು. ಅದೃಷ್ಟ ಅಂದರೆ ಏನು ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅದೃಷ್ಟ ಅಂದರೆ ಏನು ಗೊತ್ತಾ? ನಿನ್ನ ಸುತ್ತಮುತ್ತ ಜನ ನಿನ್ನ ಬಗ್ಗೆ ಮಾತಾಡುವ ಮಾತುಗಳು. ಅದೃಷ್ಟ ಅಂದರೆ ನಿನ್ನ ಸುತ್ತಮುತ್ತಲಿನ ಜನ ನಿನ್ನ ಬಗ್ಗೆ ಒಳ್ಳೇದು ಹೇಳಿದರೆ ಅದೃಷ್ಟ ನಿನಗೆ ಒಲಿಯುತ್ತೆ. ನಿನ್ನ ಸುತ್ತಮುತ್ತ ವಾಸ ಮಾಡುವ ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ನಿನಗೆ ಅದೃಷ್ಟ ಬರಲ್ಲ. ಈಗ ಯಾವುದಾದ್ರೂ ಒಬ್ಬ ಶ್ರೀಮಂತ ಅಥವಾ ನೀನೆಲ್ಲ ಕೆಲಸಕ್ಕೆ ಹೋಗ್ತೀಯಾ, ಅಥವಾ ನೀನು ಏನೋ ದೊಡ್ಡ ಇದನ್ನು ಲೀಡರ್ನ ನೀನು ಕಾಂಟ್ಯಾಕ್ಟ್ ಮಾಡ್ತೀಯ, ಅವ್ರು ನಿನ್ನ ಬಗ್ಗೆ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದಾಗ ನಿನ್ನ ಬಗ್ಗೆ ಅಭಿಪ್ರಾಯಗಳು ಬರ್ತವೆ. ಎಲ್ಲ ಒಳ್ಳೆಯ ಅಭಿಪ್ರಾಯ ಬಂದರೆ ನಿನಗೆ ಅವನು ಒಳ್ಳೇದು ಮಾಡ್ತಾನೆ. ಎಲ್ಲ ಅಭಿಪ್ರಾಯಗಳು ಕೆಟ್ಟದ್ದಾಗಿ ಬಂದರೆ ಅವನು ನಿನಗೆ ಕೆಟ್ಟದ್ದು ಮಾಡ್ತಾನೆ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಈ ಪ್ರಸಂಗಗಳು ಪ್ರತಿದಿನ, ಪ್ರತಿ ಕ್ಷಣ ಪ್ರತಿಯೊಬ್ಬರಿಗೂ ಬರ್ತಾ ಇರುತ್ತೆ. ನಾವು ಯಾರು, ನಾವೇನು ಮಾಡ್ತಾಯಿದ್ದೀವಿ, ನಾವು ಹೆಂಗೆ ಅಂತ ಹೇಳ್ಬಿಟ್ಟು ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ. ಸುತ್ತ ನೂರಾರು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾವು ಮಾತಾಡುವ ಮಾತು, ನಾವು ನನ್ನ ನಡೆ ನುಡಿ, ಆಚಾರ ವಿಚಾರ ಎಲ್ಲರೂ ಗಮನಿಸ್ತಾ ಇರ್ತಾರೆ. ನಮ್ಮ ಎಲ್ಲ ಒಳ್ಳೆ ಅಭಿಪ್ರಾಯಗಳನ್ನ ಒಟ್ಟಾರೆ ಮಾಡಿ ಅವರು ಸಮಾಜಕ್ಕೆ ತಿಳಿಸ್ತಾ ಇರ್ತಾರೆ. ನಮ್ಮ ಬಗ್ಗೆ ಅವರು ಸಮಾಜದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇರ್ತಾರೆ, ನಾವು ಯಾರು, ಹೆಂಗೆ, ಏನು ಅಂತ. ನಿನ್ನ ಮುಂದೆ ಹೊಗಳೋದು, ನಿನ್ನ ಮುಂದೆ ನಿನ್ನ ಬೆನ್ನ ಹಿಂದೆ ತೆಗಳೋದು ಮಾಡ್ತಾರಲ್ಲ, ಆದರೆ ಶಕ್ತಿಹೀನರಿಗೆ ಹಂಗೆ ಮಾಡ್ತಾರೆ. ಯಾರು ಶಕ್ತಿ ಇರಲ್ಲ, ಯಾರು ದುರ್ಬಲವಾಗಿರ್ತಾರೆ, ಯಾರ ದೇಹದಲ್ಲಿ ಶಕ್ತಿ ಇರಲ್ಲ ಅಂಥವ್ರಿಗೆ ಜನಗಳು ಏನು ಮಾಡ್ತಾರೆ, ಮುಂದೆ ಹೊಗಳ್ತಾರೆ, ಹಿಂದೆ ತೆಗಳ್ತಾರೆ. ಆದರೆ ಶಕ್ತಿವಂತರಿಗೆ ಹಂಗೆ ಮಾಡಲ್ಲ. ಮುಂದೆನೂ ಹೊಗಳ್ತಾರೆ, ಹಿಂದೆನೂ ಹೊಗಳ್ತಾರೆ. ಶಕ್ತಿವಂತರು ಯಾವಾಗಲೂ ಬುದ್ಧಿವಂತರು, ಜ್ಞಾನಿಗಳು ಮತ್ತು ಒಳ್ಳೆಯವರಾಗಿರ್ತಾರೆ. ನೀನು ಒಳ್ಳೆಯವನಾಗ್ದಲೇ ಶಕ್ತಿವಂತನಾಗೋಕ್ಕಾಗೋದಿಲ್ಲ. ಶಕ್ತಿವಂತರೆಲ್ಲ ತುಂಬ ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಗುಣಗಳುಳ್ಳವರಾಗಿರ್ತಾರೆ. ಶಕ್ತಿವಂತರು ಅಂದರೆ ಪವಿತ್ರವಂತರು, ಶಕ್ತಿವಂತರು ಅಂದರೆ ಜ್ಞಾನಿಗಳು, ಶಕ್ತಿವಂತರು ಅಂದರೆ ಬುದ್ಧಿವಂತರು, ಶಕ್ತಿವಂತರು ಅಂದರೆ ದೇವಮಾನವರು. ಶಕ್ತಿವಂತರೆಲ್ಲ ತುಂಬ ಒಳ್ಳೆಯವರು, ಶಕ್ತಿವಂತರು ಮಹಾ ಜ್ಞಾನಿಗಳು ಅವರು. ಶಕ್ತಿವಂತರನ್ನು ನೀವು ನಂಬಬೇಕು, ಶಕ್ತಿವಂತರನ್ನು ಪೂಜಿಸಬೇಕು, ಶಕ್ತಿವಂತರನ್ನು ಆರಾಧಿಸಬೇಕು, ಶಕ್ತಿವಂತರ ಆಜ್ಞೆಗಳನ್ನು ಪಾಲನೆ ಮಾಡಬೇಕು, ಶಕ್ತಿವಂತರು ಹೇಳ್ದಂಗೆ ನಡಿಬೇಕು. ನೀವೆಲ್ಲ ಶಕ್ತಿವಂತರಾಗಿರಬೇಕು. ನಸೀಬು, ಅದೃಷ್ಟ ಇವೆಲ್ಲ ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಜನ ನೋಡ್ತಾರಲ್ಲ, ಅವರ ಅಭಿಪ್ರಾಯಗಳೇ ನಿನ್ನ ಅದೃಷ್ಟ, ನಸೀಬು. ನಿನ್ನ ನಸೀಬು ಚೆನ್ನಾಗಿಲ್ಲ, ಅದೃಷ್ಟ ಚೆನ್ನಾಗಿಲ್ಲ. ಈಗ ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಈಗ ನಿನ್ನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲಪ್ಪ. ಆವಾಗ ಏನು ಮಾಡ್ತಾರೆ, ನಿನ್ನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಂಗೆ ಸಿಟ್ಟು ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಿನ್ನ ನಸೀಬು ಚೆನ್ನಾಗಿಲ್ಲ, ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹಂಗಂದರೆ ನಿನ್ನ ಮೆದುಳು ಕೆಲಸ ಚೆನ್ನಾಗಿ ಮಾಡ್ತಾ ಇಲ್ಲ, ನಿನ್ನ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ನಿನ್ನ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನು ಅದೃಷ್ಟ, ನಸೀಬು, ಇನ್ನೂ ಏನೇನೋ ಹೆಸರಿಟ್ಟು ಹೇಳ್ತಾರೆ. ಆದರೆ ಅದು ಏನೇ ಹೇಳಲಿ, ಗ್ರಾಚಾರನ ಅಂತ ಹೇಳಲಿ, ನಿನ್ನ ನಸೀಬು ಸರಿಗಿಲ್ಲ ಅಂತನ ಹೇಳಲಿ, ಅದೃಷ್ಟ ಅಂತನ ಹೇಳಲಿ, ಅವ್ರು ಏನನ ಹೇಳಲಿ, ಅದು ನಿನ್ನ ದೇಹದಲ್ಲಿ ಶಕ್ತಿ ಇಲ್ಲದ ಕಾರಣ ನಿನ್ನ ಮೆದುಳು, ಹೃದಯ, ಕಿಡ್ನಿ, ಲಿವರ್ಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಈಗ ಶನಿ ಕಾಟ ಅಂತಾರೆ. ಶನಿ ಕಾಟ ಅಂದರೆ ಏನೂ ಇಲ್ಲ, ನೀನು ಶಕ್ತಿ ನಾಶ ಮಾಡ್ಕೊತೀಯ. ಶಕ್ತಿ ನಾಶ ಮಾಡಿಕೊಂಡಾಗ ನಿನ್ನ ದೇಹದ ಅಂಗಾಂಗಗಳಿಗೆ ಶಕ್ತಿ ತಲುಪೋದಿಲ್ಲ, ಅವು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅವರಿಂದ ನೀನು ತೊಂದರೆ ಆಗುತ್ತೆ. ಆದರೆ ಈ ಒಂದು ವಿಚಾರ, ನೀನು ಶಕ್ತಿ ನಾಶ ಮಾಡ್ಕೊಂಡಿದೀಯಾ, ನಿನ್ನ ಅಂಗಾಂಗಗಳಿಗೆ ಶಕ್ತಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅವು ಅಂತ ಹೇಳೋದನ್ನೇ ಶನಿ ಕಾಟ ಅಂತ ಹೇಳ್ತಾರೆ. ಯಾಕಂದರೆ ಶಕ್ತಿ ಕಳ್ಕೊಂಡ್ಮೇಲೆ ಬರೋದಿಲ್ಲ. ಶಕ್ತಿ ಕಳ್ಕೊಂಡ್ಮೇಲೆ ಅಷ್ಟು ಜಲ್ದಿ ಬರೋದಿಲ್ಲ. ಅದು ಬರೋದಕ್ಕೆ ಎಷ್ಟೋ ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ನಿನ್ನ ಸಮಾಧಾನ ಪಡಿಸೋದಕ್ಕೆ ಇದೊಂದು ಶನಿ ಕಾಟ. ಶನಿ ಕಾಟ ಅಂದರೆ ಏನೂ ಇಲ್ಲ, ನಿನ್ನ ದೇಹದ ಅಂಗಾಂಗಗಳೆಲ್ಲ ವೀಕ್ ಆಗಿರ್ತವೆ, ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ನಿನ್ನಲ್ಲಿ ಶಕ್ತಿ ಇರಲ್ಲ. ಅದಕ್ಕೆ ಅದನ್ನು ಶನಿ ಕಾಟ ಅಂತಾರೆ, ನಸೀಬು ಅಂತಾರೆ, ಇನ್ನು ಏನೇನೋ ಹೆಸರುಗಳಿಟ್ಟು ಕರೀತಾರೆ. ಅದೃಷ್ಟ ಅಂತಾರೆ, ಗ್ರಾಚಾರ ಅಂತಾರೆ.
ನಿನ್ನ ಗ್ರಾಚಾರ ಸರಿ ಇಲ್ಲ, ಅದಕ್ಕೆ ನಿನಗೆ ಒಳ್ಳೆಯದಾಗಿಲ್ಲ. ಗ್ರಾಚಾರ ಅಂದರೆ ಏನಿಲ್ಲ, ನಿನ್ನ ದೇಹದಲ್ಲಿ ಶಕ್ತಿ ಇಲ್ಲ, ನಿನ್ನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಿನ್ನ ಹೃದಯ, ಕಿಡ್ನಿ, ಲಿವರು ಎಲ್ಲ ಅಂಗಾಂಗಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನೇ ನಿನಗೆ ಗ್ರಾಚಾರ ಅಂತ ಅನ್ನೋದು. ನಿನ್ನ ಗ್ರಾಚಾರ ಸರಿ ಇಲ್ಲ ಅಂದಾಗ ನಿನಗೆ ನಿನ್ನ ಈ ಬಿಹೇವಿಯರು ಸರಿ ಇಲ್ಲ, ನಿನ್ನ ನಡೆ ನುಡಿ ಆಚಾರ ವಿಚಾರ ಸರಿಗಿಲ್ಲ ಅಂತ ಅರ್ಥ. ನಿನ್ನ ಗ್ರಾಚಾರ ಸರಿಗಿಲ್ಲ, ನಿನ್ನ ನಸೀಬ್ ಚೆನ್ನಾಗಿಲ್ಲ, ಇವೆಲ್ಲ ಏನು ಗೊತ್ತಾ? ನಿನ್ನ ನಡೆ ನುಡಿ ಆಚಾರ ವಿಚಾರಗಳು ಸರಿ ಇಲ್ಲ, ನಿನ್ನ ಮಾತು ಸರಿಗಿಲ್ಲ. ಈಗ ನೀನು ಮೃದುವಾಗಿ ಮಾತಾಡಬೇಕು, ಮೃದುವಾಗಿ ಮಾತಾಡೋಕ್ಕೆ ಬರಲ್ಲ. ಶಕ್ತಿ ಇದ್ರೇ ಮೃದುವಾಗಿ ಮಾತಾಡೋಕ್ಕೆ ಬರೋದು, ಶಕ್ತಿ ಇಲ್ಲ ಅಂದರೆ ಮೃದುವಾಗಿ ಮಾತಾಡೋಕ್ಕೆ ಬರಲ್ಲ. ನಿನ್ನ ಮಾತು ನಡೆ ನುಡಿ ಎಲ್ಲ ನಿನ್ನ ಅದೃಷ್ಟನ ಬದಲಿಸುತ್ತೆ. ನಿನ್ನಲ್ಲೇ ಎಲ್ಲ ಇದೆ, ನಿನ್ನ ಶಕ್ತಿನೇ ಎಲ್ಲ ನಿನಗೆ. ನೀನು ಅದನ್ನು ಮೊದಲು ಸಂಪಾದನೆ ಮಾಡೋದನ್ನು ಕಲಿ. ಮೊದಲು ಅದಕ್ಕೆ ನೀನು ಪ್ರಾಮುಖ್ಯತೆಯನ್ನು ಕೊಡು. ನೀನು ಸುಮ್ಮನೆ ಏನೇನೋ ಮಾಡಿಬಿಟ್ಟು ನೀನು ನಾನು ಶಕ್ತಿ ಇಲ್ಲ, ನಿನಗೆ ಗೊತ್ತಿಲ್ಲ ಇದೆಲ್ಲ ಶಕ್ತಿ ಇಲ್ಲದಕ್ಕೆ ಆಗ್ತಾ ಇರೋದಂತ ನಿನಗೆ ಗೊತ್ತಿಲ್ಲ. ನೀನು ಸುಮ್ಮನೆ ಏನಕ್ಕೋ ಹಿಂಗೆ ಆಗ್ತಾಯಿದೆ, ಏನಕ್ಕೋ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ನೀನು ಒಂಥರ ಗುಂಗಿನಲ್ಲಿರ್ತೀಯ. ನೀನು ಯಾವುದೇ ಕಾರಣಕ್ಕೂ ಶಕ್ತಿಯನ್ನು ನಾಶ ಮಾಡ್ಕೋಬೇಡ. ಯಾಕೆ ಅಂದರೆ ಶಕ್ತಿ ನಾಶ ಮಾಡಿಕೊಂಡ್ರೆ ಆರೋಗ್ಯ ನಾಶ ಆಗುತ್ತೆ, ಸುಖ ಶಾಂತಿ ನೆಮ್ಮದಿ ಯಾವುದೂ ಸಿಗಲ್ಲ, ಯಾವ ಸದ್ಗುಣಗಳು ಸಿಗಲ್ಲ. ಒಂದೇ ಮಾತನ್ನ ಹೇಳಬೇಕು ಅಂದರೆ ಶಕ್ತಿ ನಾಶ ಮಾಡಿಕೊಂಡ್ರೆ ಕೆಟ್ಟ ಗುಣಗಳು ಬರ್ತಾವೆ ನೋಡಪ್ಪ. ಶಕ್ತಿ ಸಂಪಾದನೆ ಮಾಡಿದರೆ ಒಳ್ಳೆಯ ಗುಣಗಳು ಬರ್ತವೆ. ಒಳ್ಳೆಯ ಗುಣಗಳಿಂದ ಏನಾಗುತ್ತೆ, ಕೆಟ್ಟ ಗುಣಗಳಿಂದ ಏನಾಗುತ್ತೆ ಅದು ನಿನಗೆ ಚೆನ್ನಾಗಿ ಗೊತ್ತಿದೆ. ರಾಕ್ಷಸತ್ವ ಅಂದರೆ ಏನು? ಶಕ್ತಿ ನಾಶ ಮಾಡಿಕೊಂಡ್ರೆ ಶಕ್ತಿ ನಾಶ ಮಾಡಿಕೊಂಡ್ರೆ ರಾಕ್ಷಸತ್ವ ಬರುತ್ತೆ, ಆ ರಾಕ್ಷಸ ಗುಣಗಳು ಬರ್ತತೆ. ಶಕ್ತಿನ ಸಂರಕ್ಷಣೆ ಮಾಡಿದರೆ ದೇವತೆ ಗುಣಗಳು ಬರ್ತವೆ. ದೇವತೆ ಗುಣಗಳು ಅಂದ್ರೇನು? ಒಳ್ಳೆಯದಪ್ಪ, ಒಟ್ಟು ಒಳ್ಳೆಯದು, ಸುಖ ಶಾಂತಿ ನೆಮ್ಮದಿ ಅದೃಷ್ಟ, ಈ ಒಳ್ಳೆ ವಿಚಾರಗಳ ಒಂದು ಗುಂಪೇ ಈ ಒಳ್ಳೊಳ್ಳೆ ವಿಚಾರಗಳು. ಕೆಟ್ಟದ್ದನ್ನೋದೇ ಇರೋದಿಲ್ಲ, ಒಳ್ಳೊಳ್ಳೆ ವಿಚಾರಗಳ ಒಂದು ಗುಂಪೇ ದೈವಗುಣ, ದೇವತೆಗಳು. ಆ ಥರ ಬಣ್ಣಿಸ್ತಾರೆ. ಅದು ಬರೀ ಕೆಟ್ಟ ವಿಚಾರಗಳು, ಬರೀ ಕೆಟ್ಟದ್ದೇ ಇದನ್ನು ಕೆಟ್ಟ ಗುಣಗಳು ಅಂತಾರೆ. ಈ ಕೆಟ್ಟ ಗುಣಗಳನ್ನ ರಾಕ್ಷಸ ಅಂತೇಳಿ ರಾಕ್ಷಸ ಗುಣಗಳು ಅಂತ ಬಿಂಬಿಸ್ತಾರೆ. ರಾಕ್ಷಸ ಗುಣಗಳು ಮತ್ತು ದೈವ ಗುಣಗಳು ಎಲ್ಲ ನಿನ್ನ ಕೈಯಲ್ಲೇ ಇದೆ ನೋಡು. ದೇವ್ರು ನೀನು ಹುಟ್ಟಿಸ್ಬೇಕಾದ್ರೆ ನೀನು 50-50 ಮಾಡಿ ಹುಟ್ಟಿಸ್ತಾನೆ. ಅರ್ಧ ಒಳ್ಳೆ ಗುಣಗಳಿರ್ತವೆ, ಅರ್ಧ ಕೆಟ್ಟ ಗುಣಗಳು ಇರ್ತವೆ. ನೀನು ನಾರ್ಮಲ್ ಲೆವೆಲ್ಗಿಂತ ಕಡಿಮೆ ಹೋದರೆ ಕೆಟ್ಟ ಗುಣಗಳು ಜಾಸ್ತಿ ಆಗ್ತವೆ. ನಿನ್ನ ಶಕ್ತಿ ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆದರೆ ಒಳ್ಳೆಯ ಗುಣಗಳು ಜಾಸ್ತಿ ಆಗ್ತವೆ. ಆ ಒಳ್ಳೆಯ ಗುಣಗಳನ್ನ ಬೆಳೆಸೋದು, ಕೆಟ್ಟ ಗುಣಗಳನ್ನ ಬೆಳೆಸೋದು ಎಲ್ಲ ನಿನ್ನ ಕೈಯಲ್ಲಿದೆ. ಈಗ ನೀನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೆಳೆ ಹಾಳೆ ಓಪನ್ ಆಗುತ್ತೆ ನಿನ್ನ ಬ್ರೈನ್ನಲ್ಲಿ. ಏನೇನು ನೋಡ್ತೀಯ, ಕೇಳ್ತೀಯ, ಮಾತಾಡ್ತೀಯ ಎಲ್ಲ ಪ್ರಿಂಟ್ ಆಗುತ್ತೆ, ಮತ್ತು ಕ್ಲೋಸ್ ಆಗುತ್ತೆ. ರಾತ್ರಿ ಮಲ್ಕೊತೀಯ, ಮತ್ತು ಬೆಳಿಗ್ಗೆ ಎದ್ದೇಳ್ತೀಯ. ನೀನೇನು ನೋಡ್ತೀಯ, ಕೇಳ್ತೀಯ, ಮಾತಾಡ್ತೀಯ, ಮುಟ್ತೀಯ, ವಾಸನೆ ಕುಡಿತೀಯ, ನೀನೇನು ಮಾಡ್ತೀಯ ನಿನ್ನ ಪಂಚೇಂದ್ರಿಯಗಳ ಮುಖಾಂತರ ಅವೆಲ್ಲ ಪ್ರಿಂಟ್ ಆಗ್ತವೆ. ಅವೆಲ್ಲ ಪ್ರಿಂಟಾಗಿ ಮೆಮೊರಿಯಾಗಿ ಅವೆಲ್ಲ ಕೆಲಸ ಮಾಡ್ತವೆ. ಅದರಂತೆ ನಿನ್ನ ಆಲೋಚನೆಗಳು ಬರ್ತವೆ. ಅದರಂತೆ ನಿನ್ನ ಆಲೋಚನೆಗಳೇ ನಿನ್ನ ಜೀವನ. ಆಲೋಚನೆಗಳು ಬರೋದು ಪಂಚೇಂದ್ರಿಯಗಳ ಸಹಾಯದಿಂದ. ಪಂಚೇಂದ್ರಿಯಗಳನ್ನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಪರಿಶುದ್ಧವಾದ ಆಲೋಚನೆಗಳು ಬರ್ತವೆ. ಪಂಚೇಂದ್ರಿಯಗಳನ್ನ ಅಪವಿತ್ರವಾಗಿ ಇಟ್ಕೊಂಡ್ರೆ, ಪಂಚೇಂದ್ರಿಯಗಳೆಲ್ಲ ಸರ್ವನಾಶ ಆಗಿದ್ದರೆ ನಿನ್ನ ಕೆಟ್ಟ ಆಲೋಚನೆಗಳು ಬರ್ತವೆ. ಪಂಚೇಂದ್ರಿಯಗಳು ಕೆಟ್ಟೋಗಬಾರ್ದು. ಪಂಚೇಂದ್ರಿಯಗಳು ಕೆಟ್ಟೋದ್ರೆ ಕೆಟ್ಟ ಆಲೋಚನೆ ಬರ್ತವೆ. ಪಂಚೇಂದ್ರಿಯಗಳು ಒಳ್ಳೆಯದಾದರೆ ಒಳ್ಳೆಯ ಆಲೋಚನೆ ಬರ್ತವೆ. ಒಳ್ಳೆಯ ಆಲೋಚನೆ ಬಂದರೆ ಜೀವನ ಒಳ್ಳೆಯದಾಗಿರುತ್ತೆ, ಕೆಟ್ಟ ಆಲೋಚನೆ ಬಂದರೆ ಜೀವನ ಕೆಟ್ಟದ್ದಾಗಿರುತ್ತೆ. ಅದಕ್ಕೆ ಯಾವಾಗಲೂ ಗುರುಗಳ ಅಧೀನದಲ್ಲಿರು, ಶಕ್ತಿ ಸಂಪಾದನೆ ಮಾಡು, ಶಕ್ತಿವಂತನಾಗು, ಆರೋಗ್ಯವಂತನಾಗು. ಶಕ್ತಿ ಇರಬೇಕು, ಶಕ್ತಿ ಇದ್ದುಕೊಂಡು ನೀನು ಹಣ ಸಂಪಾದನೆ ಮಾಡು. ಶಕ್ತಿನ ಉತ್ಪಾದನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡು. ಶಕ್ತಿನ ಸಂರಕ್ಷಣೆ ಮಾಡಿಕೊಂಡು ಹಣ ಸಂಪಾದನೆ ಮಾಡು. ಶಕ್ತಿನ ಉತ್ಪತ್ತಿ ಮಾಡಿಕೊಂಡು ಸಂರಕ್ಷಣೆ ಮಾಡಿಕೊಂಡು ವಿದ್ಯಾ ಸಂಪಾದನೆ ಮಾಡು, ಸಾಧನೆ ಮಾಡು. ನೀನು ಏನಾದರೂ ಮಾಡು. ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಶಕ್ತಿಯನ್ನು ಸಂರಕ್ಷಣೆ ಮಾಡಿಕೊಂಡೇ ಮಾಡಬೇಕು ನೀನು ಎಲ್ಲ ಕಾರ್ಯಚಟುವಟಿಕೆಗಳನ್ನು. ಇದನ್ನು ನೀನು ಪ್ರಾಕ್ಟೀಸ್ ಮಾಡು. ಗುರುಗಳಿಲ್ಲದೆ ಪ್ರಾಕ್ಟೀಸ್ ಮಾಡಬೇಡ. ಗುರುಗಳಿಲ್ಲದೆ ಶಕ್ತಿ ಉತ್ಪಾದನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಡ. ಶಕ್ತಿ ಸಂರಕ್ಷಣೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಡ. ಇದಕ್ಕೆಲ್ಲ ಗುರುಗಳು ಬೇಕೇ ಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ಗುರುಗಳು ಬೇಕೇ ಬೇಕು. ಶಕ್ತಿ ಸಂಪಾದನೆ ಮಾಡೋದು, ಶಕ್ತಿ ಸಂಗ್ರಹಣೆ ಮಾಡೋದು, ಶಕ್ತಿ ಸದುಪಯೋಗ ಮಾಡೋದು, ಶಕ್ತಿನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಪ್ರತಿದಿನ ಪ್ರತಿ ಕ್ಷಣ ಗುರುಗಳ ಹತ್ರ ನೀನು ಕಲೀಲೇಬೇಕು. ಪ್ರತಿದಿನ ಪ್ರತಿ ಕ್ಷಣ ಯಾವಾಗಲೂ ನಿನ್ನ ಗುರುಗಳ ಹತ್ರ ಇರಬೇಕು.
ಗುರುಗಳು ಇಲ್ಲದೆ ಇರೋರಿಗೆ ಯಾವ ಗುಣಗಳು ಬರೋಲ್ಲ. ಗುರುಗಳು ಯಾರಿಗಿಲ್ಲ ಅವ್ರಿಗೆ ಶಕ್ತಿ ಇಲ್ಲ. ಗುರುಗಳು ಯಾರಿಗಿಲ್ಲ ಅವ್ರಿಗೆ ಸುಖ ಇಲ್ಲ. ಗುರುಗಳು ಅನ್ನೋರು ನೀನು ಗುರುಗಳಿಲ್ವಾ ನಿನಗೆ ಯಾವ ಸುಖ ಶಾಂತಿ ನೆಮ್ಮದಿ ಇರಲ್ಲ. ಗುರುಗಳಿರಬೇಕು. ಗುರುಗಳಿದ್ದರೆ ಜೀವನ ಒಂದು ವ್ಯವಸ್ಥಿತವಾಗಿ ಹೋಗುತ್ತೆ. ಗುರುಗಳಿಲ್ಲ ಅಂದರೆ ಜೀವನ ಅವ್ಯವಸ್ಥಿತವಾಗಿರುತ್ತೆ. ಗುರುಗಳನ್ನ ಹುಡುಕಿ ಗುರುಗಳ ಹತ್ರ ತರಬೇತಿ ಪಡೆದು ಒಳ್ಳೆ ಜೀವನ ನಡೆಸು. ಶಕ್ತಿ ಉತ್ಪಾದನೆ ಮಾಡು. ಒಳ್ಳೆ ಜೀವನ ನಡೆಸು. ನಿನಗೆ ಒಳ್ಳೆಯದಾಗಲಿ.